ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೀನಿ. ಹಾಗೆ ಹೇಳಲಿಕ್ಕೆ ಕಾರಣವೇನು ಅಂತಂದರೆ ಹಲವಾರು ಕಾರಣಗಳನ್ನು ನೀಡ್ಬೋದು. ಜೊತೆಗೆ ಅವರು ತಮ್ಮ ಒಂದು ಸ್ಥಾನದಲ್ಲಿ ಭದ್ರವಾಗಿ ಕುಳಿತುಕೊಂಡಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಹಲವಾರು ಆ, ವ್ಯಾ ಆ, ಸಂದರ್ಭಗಳಲ್ಲಿ ಯಾವ್ಯಾವ ಲೆಕ್ಕಾಚಾರಗಳನ್ನು ಇಟ್ಕೊಂಡಿರ್ತಾರೋ ಅದು ಬುಡಮೇಲಾಗುವ ಲಕ್ಷಣಗಳು ಕೂಡ ಅಷ್ಟೇ ಸರ್ವವಿದಿತವಾಗಿ ಆಗ್ತಾ ಇರತಕ್ಕಂಥ ಭಾವನೆಗಳು ಕೂಡ ಜನತೆಯಲ್ಲಿ ಮೂಡ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಿ ಹಿನ್ನಡೆಯಾಗಿದೆ, ಎಲ್ಲಿ ಅವರಿಗೆ ಒಂದು ಥರ ಕಾಂಗ್ರೆಸ್ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯಾಗಿಯೇ ಉಳಿಯುತ್ತೇನೇನೋ ಅನ್ನುವಂಥ ಒಂದು ಸಂದರ್ಭ ಈಗ ಒದಗಿ ಬಂದಿದೆ. ಯಾಕಂದರೆ ಅವರು ಮುಖ್ಯಮಂತ್ರಿ ಆಗುವಂಥ ಚಾನ್ಸ್ ಇಲ್ಲ ಅನ್ನುವಂಥ ಭಾವನೆ ಯಾರದೂ ಇಲ್ಲ. ಮುಂದೆ ಅವರು 2028ಕ್ಕೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಆಯ್ಕೆಯಾಗಿ ಬಂದರೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ ಅನ್ನುವಂಥ ವಾತಾವರಣವೂ ಕೂಡ ರಾಜ್ಯದ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿಯೂ ಕೂಡ ರಾಜ್ಯದ ಜನತೆಯ ವಲಯಗಳಲ್ಲಿಯೂ ಕೂಡ ಇರುವುದು ಸ್ವಾಭಾವಿಕ. ಹಾಗಿದ್ದರೂ ಕೂಡ ಇದೇ ಸಲ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರಲಿಕ್ಕೆ ಕಾರಣವೇನೆಂದರೆ ಅವರ ಹಿಂಬಾಲಕರು, ಅವರ ಜೊತೆಗಾರರು ಇರ್ತಕ್ಕಂಥವರು ಅವರಿಗೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೇನೋ ಅನ್ನುವಂಥ ಅನುಭವಗಳು ಕೂಡ ಕೇಳಿ ಬರ್ತಾ ಇವೆ. ಜೊತೆಗೆ ಸಾಫ್ಟ್ ಹಿಂದುತ್ವದ ವಿಚಾರವಾಗಿಯೂ ಕೂಡ ಅವರು ಒಂದು ರೀತಿಯಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಯ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ವಿಷಯವೂ ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸ್ವಾಭಾವಿಕ. ಯಾಕಂದರೆ ಒಂದು ಹಂತದಲ್ಲಿ, ಒಂದು ಸಂದರ್ಭದಲ್ಲಿ, ಅದು ಕೂಡ ವಿಧಾನಸಭೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದಿಸಿದ್ದು ಕೂಡ ಉಂಟು. ಅದೇನಂತಂದರೆ ಯಾವತ್ತೂ ಕೂಡ ನಾನು ಹಿಂದೂ ಆಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ತೀನಿ ಅನ್ನುವಂಥ ಒಂದು ಅರ್ಥ ಬರುವಂಥ ಒಂದು ಮಾತನ್ನು ಕೂಡ ಹೇಳಿದ್ದು ಕೂಡ ಎಲ್ಲೋ ಒಂದು ಕಡೆ ಅದು ತನಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ಡಿ ಕೆ ಅವರ ಮನದಾಳದಲ್ಲಿ ಮೂಡ್ತಾ ಇರೋದು ಕೂಡ ಸ್ವಾಭಾವಿಕ. ಹೀಗಿರುವಾಗ ಆ ಒಂದು ಮಾತಿನಿಂದಲಾದರೂ ಕೂಡ ಅದು ಬಿ ಜೆ ಪಿಗೆ ವರದಾನವಾಗಬಹುದನ್ನುವಂಥ ಕಲ್ಪನೆಯಲ್ಲಿ ಇದ್ದಂಥ ಡಿ ಕೆ ಶಿವಕುಮಾರ್ ಹಾಗೂ ಅವರ ಹಿಂಬಾಲಕರೆನಿಸಿಕೊಂಡವಂಥರು ಹಾಗೂ ಅವರ ಅನುಯಾಯಿಗಳೆನಿಸಿಕೊಂಡಂಥವರಿಗೂ ಕೂಡ ಒಂದು ರೀತಿಯಿಂದ ಮುಜುಗರ ಉಂಟಾಗ್ತಾ ಇದೆ ಎನ್ನುವಂಥ ಭಾವನೆಗಳು ಕೂಡ ಕೇಳಿಬರ್ತಾ ಇವೆ. ಆಮೇಲೆ ಬಿ ಜೆ ಪಿಗರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಸಾಫ್ಟ್ ಹಿಂದುತ್ವದ ಮುಖಾಂತರ ಬಂದರೆ ಬಿ ಜೆ ಪಿಗೆ ಅನುಕೂಲವಾಗುತ್ತದೆಯೇ ಅನ್ನುವಂಥ ಒಂದು ಅಳೆದು ತೂಗಿ ನೋಡಿದರೆ ಅಲ್ಲಿಯೂ ಕೂಡ ಶೂನ್ಯ ಶೂನ್ಯ ಶೂನ್ಯ. ಹೀಗಾದರೆ ಅವರಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಏಕೆ ಒಪ್ಕೋತಾರೆ ಅದು ಕೂಡ ಒಂದು ಪ್ರಶ್ನೆ. ಹೀಗಿರುವಾಗ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರವನ್ನು ಹೇಳಲಿಕ್ಕಾಗಿ 7 ನಿಮಿಷಗಳ ಸಮಯದಲ್ಲಿ ವರಿಷ್ಠ ಮಂಡಳಿಯನ್ನು ಭೇಟಿಯಾಗಿ ಬಂದಿದ್ದೇನೆ. ಅವರ ಜೊತೆಗೆ ಏನು ಮಾತುಕತೆ ಆಗಿದ್ದಾವೆ ಅನ್ನೋದು ಅವರಿಗೆ ಮತ್ತು ನನಗೆ ಬಿಟ್ಟುಕೊಟ್ಟಿರ್ತಕ್ಕಂಥ ವಿಷಯ. ಅದನ್ನು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಸಾಧ್ಯವಾಗದು ಅನ್ನುವಂಥ ಮಾತನ್ನು ಅಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಅವಲೋಕನವನ್ನು ಮಾಡಿ ನೋಡಿದಾಗ 7 ನಿಮಿಷದಲ್ಲಿ ಅದು ಕೂಡ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಇಳಿಸುವುದು ಅಷ್ಟು ಸಾಧ್ಯವೇ? 7 ನಿಮಿಷದಲ್ಲಿ ನೀವು ಇಳಿರಿ, ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಸ್ಥಾನವನ್ನು ಬಿಟ್ಟು ಕೊಡ್ರಿ ಅನ್ನುವಂಥ ಒಂದು ಆದೇಶವನ್ನು ಮಾಡಲಿಕ್ಕೆ ಸ್ವತಃ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಯು ಕೂಡ ಬಯಸಿದೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಖಂಡಿತ 100% ಕೂಡ ಸಾಧ್ಯವೇ ಇಲ್ಲ ಅನ್ನುವಂಥ ಉತ್ತರಗಳು ಕೂಡ ಹೊರಹೊಮ್ತಾ ಇವೆ. ಹಾಗಿರುವಾಗ ಡಿ ಕೆ ಶಿವಕುಮಾರರಂತೆ ಸಾಫ್ಟ್ ಹಿಂದುತ್ವವಾದಿಯನ್ನು ಪ್ರತಿಪಾದನೆ ಮಾಡ್ತಿರ್ತಕ್ಕಂಥ ಕೇರಳದ ಒಬ್ಬ ಸಂಸದರು ಕೂಡ ಅವರು ಕೂಡ ಸಾಕಷ್ಟು ಬುದ್ಧಿವಂತರು. ಅವರು ಕೂಡ ಈ ಡಿ ಕೆ ಶಿವಕುಮಾರ್ ಅವರಂತೆ ಸಾಫ್ಟ್ ಹಿಂದುತ್ವವನ್ನು
ಪ್ರತಿಪಾದಿಸಿದವರು. ಅವರಿಗೂ ಕೂಡ ಬಿ ಜೆ ಪಿಗೆ ಹೋಗುವಂಥ ಒಂದು ಮುಕ್ತ ವಾತಾವರಣ ಇಲ್ಲಿವರೆಗೂ ಕೂಡ ಇಲ್ಲ. ಯಾಕಂದರೆ ಬಿ ಜೆ ಪಿಗೆ ತನ್ನದೇ ಆದಂಥ ತತ್ವ, ಸಿದ್ಧಾಂತ ಹಾಗೂ ತನ್ನ ಕಾರ್ಯಕ್ರಮಗಳನ್ನು ಅಪ್ಪಿಕೊಂಡು ಬರ್ತಕ್ಕಂಥವರನ್ನು ಮಾತ್ರ ಅದು ಅಪ್ಪಿಕೊಳ್ತತಿ ಮತ್ತು ಒಪ್ಪಿಕೊಳ್ತತಿ ಅನ್ನೋದು ಸರ್ವವಿದಿತ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂದ್ರೆ ಸಿದ್ದರಾಮೋತ್ಸವ ಅನ್ನುವಂಥ ಒಂದು ಬೃಹತ್ ಸಮಾವೇಶ ನಡೆದಾಗ ಅಲ್ಲಿ ಸೇರಿರ್ತಕ್ಕಂಥ ಲಕ್ಷಾಂತರ ಜನ ಅಹಿಂದ ವರ್ಗದ ಜನರನ್ನು ನೋಡಿದಾಗ ಆ ಒಂದು ಜನರನ್ನು ಯಾರೂ ಕೂಡ ದುಡ್ಡು ಕೊಟ್ಟು ಕರೆದುಕೊಂಡು ಬಂದಂಥ ಜನ ಅಲ್ಲ. ಅವರು ಸಿದ್ದರಾಮಯ್ಯನವರ ನೇತೃತ್ವವನ್ನು, ಸಿದ್ದರಾಮಯ್ಯನವರ ನಾಯಕತ್ವದ ಗುಣಗಳನ್ನು ಹಾಗೂ ಅವರಲ್ಲಿ ಇರ್ತಕ್ಕಂಥ ಸರ್ವರನ್ನು ಸಮಭಾವದಿಂದ ಕಾಣುವಂಥ ಒಂದು ಸ್ಥಿತ ಪ್ರಜ್ಞತೆಯನ್ನು ಕಂಡು ಅವರು ಅಲ್ಲಿ ಸೇರಿರ್ತಕ್ಕಂಥ ಜನ ಅನ್ನುವುದನ್ನು ಪ್ರತಿಯೊಬ್ಬರು ಕೂಡ ಒಪ್ಪಬೇಕು. ಹಾಗಿರುವಾಗ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಅವರ ಹಿಂಬಾಲಕರಾಗಲಿ ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ಮಾಡಬೇಕಾದರೂ ಕೂಡ ಅಲ್ಲಿ ಸಿದ್ದರಾಮಯ್ಯನವರಿಗೆ ಸೇರುವಷ್ಟು ಜನ ಸೇರುತ್ತಾರೆಯೇ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದಾಗ ಖಂಡಿತ ಇಲ್ಲ ಅನ್ನುವಂಥ ಉತ್ತರಗಳು ಕೂಡ ಇವೆ. ಹಾಗಿರುವಾಗ ದುಡ್ಡು ಕೊಟ್ಟು ಕರೆದುಕೊಂಡು ಬಂದಿರತಕ್ಕಂಥ ಜನ ನಿಜಕ್ಕೂ ಕೂಡ ಅವರು ದುಡ್ಡು ತೆಗೆದುಕೊಂಡು ಹೋಗುವವರಿಗೆ ಮಾತ್ರ ಘೋಷಣೆಯನ್ನು ಕೂಗ್ತಾರೆ ವಿನಃ ಅವರ ಒಂದು ಬೆಂಬಲ ಸಾರ್ವತ್ರಿಕವಾಗಿ ಇರೋದು ಹಾಗೂ ಸಂಪೂರ್ಣವಾಗಿ ಇರೋದು ಅದು ಅಷ್ಟೊಂದು ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಇದು ಇತಿಹಾಸದ ಪುಟಗಳಿಂದಲೂ ಕೂಡ ತಿಳಿದಿರತಕ್ಕಂಥದ್ದು. ಇನ್ನು ಮೇಲೆ ಹಿಂದುತ್ವವನ್ನೇ ಪ್ರತಿಪಾದಿಸಿಕೊಂಡು ಬಂದಿರತಕ್ಕಂಥವರು ಹಾಗೂ ಹಿಂದುತ್ವದ ಅಜೆಂಡದಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಾಯಕರಿಗೆ, ಅದು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಕಂಡರೆ ಇಷ್ಟವೇ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದಾಗ ಅದು ಕೂಡ ಹಿಂದೆ 2-3 ಸಲ ಕೈ ಸುಟ್ಟುಕೊಂಡಂಥ ಪರಿಸ್ಥಿತಿ ಅದಕ್ಕೂ ಕೂಡ ಆಗಿದೆ. ಆದರೆ ಈ ಒಂದು ಸಲದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಆ ಪರಿಸ್ಥಿತಿ ಎದುರಾದರೆ ಮುಂದೊಂದು ದಿನ ನಾವು ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಎಂದಿಗೂ ಕೂಡ ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವಂಥ ತಾತ್ಪರ್ಯಕ್ಕೆ ಬಂದಿರುವುದು ಕೂಡ ಸತ್ಯ. ಹಾಗಿರುವಾಗ ನೇರ ನಾವು ಚುನಾವಣೆಯನ್ನು ಎದುರಿಸಿ ನಾವು ರಾಜಮಾರ್ಗದಿಂದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಸಂಘಟನೆ ಮಾಡ್ತಾ ಇದ್ದೇವೆ, ಅದು ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಅದರಲ್ಲಿಯೇ ನಮ್ಮ ನಂಬಿಕೆ ಇದೆ ಅನ್ನುವಂಥ ಭಾವನೆಗೆ ಬಂದಿರತಕ್ಕಂಥದ್ದು. ಅದು ಕೂಡ ಈಗ ಭಾರತೀಯ ಜನತಾ ಪಕ್ಷದ ವಲಯಗಳಲ್ಲಿ ಹರಿದಾಡ್ತಿರ್ತಕ್ಕಂಥ ವಿಷಯ. ಇನ್ನು ಸಿದ್ದರಾಮಯ್ಯನವರನ್ನು ನಂಬಿಕೊಂಡಿರ್ತಕ್ಕಂಥ ಬಹುತೇಕ 80ರಿಂದ 90 ಶಾಸಕರು ಅವರು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ಅಲ್ಲಿ ಸರ್ಕಾರವನ್ನು ರಚಿಸಿ ತನ್ನ ಒಂದು ಪಾರುಪತ್ಯವನ್ನು ಮೆರೆಯುತ್ತಾರೆಯೇ ಅನ್ನುವಂಥ ಒಂದು ಪ್ರಶ್ನೆಗಳು ಎದ್ದಾಗ ಸಾಧ್ಯವೇ ಇಲ್ಲ ಅನ್ನುವಂಥ ಉತ್ತರ ಖಂಡಿತವಾಗಿಯೂ ಬರ್ತೈತಿ. ಜೊತೆಗೆ ಅವರು ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿರತಕ್ಕಂಥ ಸಂದರ್ಭದಲ್ಲಿಯೇ ಪ್ರವೀಣ್ ದೊಡ್ಡಣ್ಣವರವರ ಮನೆಯಲ್ಲಿ ನಡೆಸಿರ್ತಕ್ಕಂಥ ಒಂದು ಔತಣಕೂಟದಲ್ಲಿ ಅಲ್ಲಿ ಸೇರಿರ್ತಕ್ಕಂಥವರು ಎಷ್ಟು ಜನ ಹಾಗೂ ಅವರು ಯಾವ ರೀತಿಯಿಂದ ಯಾದರೂ ಕೂಡ ಅವರು ಸಿದ್ದರಾಮಯ್ಯನವರನ್ನು ಒಪ್ಪುವುದಿಲ್ಲವೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಸಂಖ್ಯಾಬಲವನ್ನು ಆಧರಿಸಿ ಮಾತ್ರ ಶಾಸಕರು ತಮ್ಮ ಒಂದು ಹೊಯ್ದಾಟವನ್ನು ಮಾಡ್ತಾ ಇರ್ತಾರೆ. ಆ ಹೊಯ್ದಾಟಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರಲ್ಲಿ ಅಂಥ ಒಂದು ಬಲ ಇದೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಅದು ಕೂಡ ಸಾಧ್ಯವಿಲ್ಲ. ಹೀಗಾದಾಗ ಈ ಸಲ ಅವರು ಯಾವುದೇ ಕಾರಣಕ್ಕಾದರೂ ಕೂಡ ಅವರು ಮುಖ್ಯಮಂತ್ರಿ ಆಗುವಂಥ ಬಹುತೇಕ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನುವಂಥ ಭಾವನೆಗಳು ಕಾಂಗ್ರೆಸ್ ವಲಯಗಳಲ್ಲಿಯೂ ಭಾರತೀಯ ಜನತಾ ಪಕ್ಷದ ವಲಯದಲ್ಲಿಯೂ ಹಾಗೂ ಎಲ್ಲ ಸಾರ್ವಜನಿಕರ ವಲಯದಲ್ಲಿಯೂ ಕೂಡ ಮೂಡಿ ಬರ್ತಾ ಇವೆ. ಹಾಗಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಗಾಗಿ ಎಷ್ಟೊಂದು ಪ್ರಚಾರವನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಸೋಷಿಯಲ್ ಮೀಡಿಯಾ ಆಗಿರಲಿ, ಪ್ರೆಸ್ ಮೀಡಿಯಾ ಆಗಿರಲಿ ಹಾಗೂ ಇನ್ನುಳಿದ ಯಾವುದೇ ಒಂದು ಮೀಡಿಯಾದಿಂದ ಅವರು ಎಷ್ಟೊಂದು ಹಣವನ್ನು ಸುರಿತಾ ಇದ್ದಾರೆ. ಆ ಒಂದು ಪ್ರಭಾವದಿಂದಾಗಿ ಅವರು ಮುಖ್ಯಮಂತ್ರಿಯ ಸಮೀಪ ಇದ್ದಾರೆ, ಗಾದಿಯ ಸಮೀಪ ಇದ್ದಾರೆ, ಕುರ್ಚಿಯ ಸಮೀಪ ಇದ್ದಾರೆ ಅನ್ನುವಂಥ ಭಾವನೆಗಳನ್ನು ಬಿಂಬಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇವೆ. ಹೀಗಿರುವಾಗ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಪಕ್ಷ ಅಷ್ಟು ಸಲೀಸಾಗಿ ಇಳಿಸ್ತದೆಯೇ ಅನ್ನುವಂಥ ಭಾವನೆಗಳು ಅವುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳನ್ನು ಹುಟ್ಟಿದರೆ ಅದು ಕೂಡ ಇಲ್ಲ. ಯಾಕಂದರೆ ಹಿಂದುತ್ವ ಇದು
ಅಹಿಂದ ವರ್ಗವನ್ನೇ ನಂಬಿ ತನ್ನ ರಾಜಕೀಯ ಅಸ್ತಿತ್ವವನ್ನು ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಇದ್ದಾರೆ. ಅದು ಕೂಡ ಎಲ್ಲರಿಗೂ ತಿಳಿದಿರತಕ್ಕಂಥದ್ದು. ಜೊತೆಗೆ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಕೂಡ ಸುಳ್ಳು. ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಾದಿಯಾಗಿ ಅವರು ಯಾರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಲ್ಲ. ಅದು ಕೂಡ ಅಹಿಂದ ವರ್ಗದ ಒಬ್ಬ ಪ್ರಶ್ನಾತೀತ ನಾಯಕನನ್ನು ಇಳಿಸಿ ಈ ಸಂದರ್ಭದಲ್ಲಿ ನಾವು ಏನಾದರೂ ನಾಯಕತ್ವವನ್ನು ಬದಲಾವಣೆ ಮಾಡಿ ಕರ್ನಾಟಕದಲ್ಲಿ ಬೇರೆಯವರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರದ ಚುಕ್ಕಾಣಿಯನ್ನು, ಮುಖ್ಯಮಂತ್ರಿಯ ಗಾದಿಯನ್ನು ಬಿಟ್ಟು ಕೊಟ್ಟದ್ದನೇ ಆತಂದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನಿರ್ನಾಮವಾಗುವುದರಲ್ಲಿ ಸಂದೇಹವಿಲ್ಲವನ್ನುವಂಥ ಮಾತನ್ನು ಅರಿತಿದ್ದಾರೆ, ಅದನ್ನು ಒಪ್ಪಿಕೊಂಡಿದ್ದಾರೆ ಕೂಡ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥವರು ಎಷ್ಟು ಜನ ಶಾಸಕರು ಅನ್ನೋದನ್ನು ನಾವು ಅಳೆದು ತೂಗಿ ನೋಡಿದಾಗಲೂ ಕೂಡ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತಾಡ್ತಾರೆ. ಅವರಾರೂ ಕೂಡ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದರೂ ಕೂಡ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಒಂದು ಬಹುಮತವನ್ನು ಯಾರು ಹೊಂದಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಮಾತ್ರ ಅಲ್ಲಿಯ ಎಲ್ಲ ನಾಯಕರು, MLAಗಳು ಅವರನ್ನು ಬೆಂಬಲಿಸ್ತಾರೆ. ಈ ಒಂದು ಕಟು ಸತ್ಯವನ್ನು ಡಿ ಕೆ ಶಿವಕುಮಾರ್ ಅವರು ತಿಳಿದುಕೊಳ್ಬೇಕು. ಇನ್ನು ಈ ಸಲ ನನಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಎದುರಾದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ತಾತ್ವಿಕ ನಿಲುವಿಗೆ ಬರಬೇಕು. ಇಲ್ಲಿವರೆಗೆ ಹಿಂದುಳಿದವರು, ಲಿಂಗಾಯತರು, ಒಕ್ಕಲಿಗರು ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಈಗ ದಲಿತರಿಗೂ ಒಂದು ಸಲ ಸ್ಥಾನವನ್ನು ನೀಡಬೇಕು. ಅದು ಕೂಡ ಪರಮೇಶ್ವರವರೆಗೂ ಕೂಡ ಈ ಸಲ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒಂದು ಪ್ರತಿಪಾದನೆಯನ್ನು ಹುಟ್ಟು ಹಾಕಿದರೆ ಅದಕ್ಕೆ ಏನಾದರೂ ಒಂದು ಬೆಲೆ ಸಿಗಬಹುದು ಅನ್ನುವಂಥ ಭಾವನೆಗಳು ಕೂಡ ವ್ಯಕ್ತವಾಗ್ತಾ ಇವೆ. ಹಾಗಿದ್ದರೂ ಕೂಡ ಸಿದ್ದರಾಮಯ್ಯನವರನ್ನು ಅಷ್ಟು ಸಲೀಸಾಗಿ ಈ ಸಲ ಮುಖ್ಯಮಂತ್ರಿ ಸ್ಥಾನದಿಂದ 2028ರವರೆಗೆ ಅದರ ಒಳಗಾಗಿ ಇಳಿಸಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎದುರಾದಾಗ ಸಾಧ್ಯವೇ ಇಲ್ಲ. 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಅಬಾಧಿತವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ ಅನ್ನುವಂಥ ಮಾತುಗಳು ಕೂಡ ಸಾರ್ವತ್ರಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ವಲಯಗಳಲ್ಲಿಯೂ ಕೂಡ ಮೂಡಿ ಬರ್ತಾ ಇರೋದು ಕೂಡ ಸತ್ಯ. ಈ ವಾಸ್ತವವನ್ನು ಅರಿತುಕೊಂಡು ಡಿ ಕೆ ಶಿವಕುಮಾರ್ ಅವರು ತನ್ನ ಮುಂದಿನ ಹೆಜ್ಜೆಗಳನ್ನು ಭವಿಷ್ಯದಲ್ಲಿ ಇಟ್ಟರೆ ಅವರಿಗೆ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಗಾದಿ ಒಲಿದು ಬರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರುತ್ತವೆ ಅನ್ನೋದಕ್ಕೆ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಒಂದು ಕಾಳಗಕ್ಕೆ ಈ ಒಂದು ಸಂಚಿಕೆಯನ್ನು ನಾನು ಬಳಸಿಕೊಂಡಿದ್ದೇನೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಯನ್ನು ನೋಡಿರ್ತಕ್ಕಂಥವರು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.